ಓಕೆ ಅಪ್ಪಮ್ಮ ನಮಸ್ತೆ. ನಮಸ್ತೆ ಮ್ಯಾಮ್. ನಿಮ್ಮ ಹೆಸರು? ನನ್ನ ಹೆಸರು ರಾಜಶೇಖರ್ ಅಂತ. ಓಕೆ ಎಲ್ಲಿಂದ ಬರ್ತಾ ಇದ್ದೀರಾ? ನಾನು ಸಿಂಗನಾಯಕನಹಳ್ಳಿ ಯಲಹಂಕ ಸಿಂಗನಾಯಕನಹಳ್ಳಿ ದೊಡ್ಡಬಳ್ಳಾಪುರ ರೋಡ್ನಾಗಿದೆ, ಅಲ್ಲಿಂದ ಬರ್ತಾ ಇದೀವಿ ಮೇಡಮ್. ಓಕೆ ಸರಕೆರೆ ಬರಕ್ ಮುಂಚೆ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು ನಿಮಗೆ? ನನಗೆ ಶುಗರ್ ಇತ್ತು, BP ಇತ್ತು, ಆಮೇಲೆ ಈ ಪಾದಗಳಲ್ಲಿ ಚಿಂಗ್ಲಿಂಗ್ ಆಗ್ತಾ ಇತ್ತು, ಅಂದ್ರೆ ಉರಿ ಆಗ್ತಾ ಇತ್ತು. ಅಂಡ್ ದೆನ್ ನನ್ನ ಮಿಸ್ಸಸ್ ಕೂಡ BP ಶುಗರು, ಅಂಡ್ ದೆನ್ ವೆಯ್ಟ್ ಜಾಸ್ತಿ ಇದೀವಿ, ನಾವು ಕೂಡ ವೆಯ್ಟ್ ಜಾಸ್ತಿ ಇದ್ದೀನಿ. ಸೊ ಎಲ್ಲ ಪ್ರಾಬ್ಲಮ್ಸ್ ಇತ್ತು ಇಲ್ಲಿ. ಒಂದ್ ದಿವಸ ನಾನೇ ಊರಿಗೆ ಹೋಗಿದ್ದೆ. ಇವರು 3 days ಮುಂಚೆ, ನನಗಿಂತ ಮುಂಚೆ ನೀವಲ್ಲಿ ಒಂದು ಕ್ಯಾಂಪ್ ಆರ್ಗನೈಸ್ ಮಾಡಿದ್ದೀರಿ. ಆ ಆರ್ಗನೈಸ್ ಮಾಡಿದಾಗ ಇಲ್ಲಿ ಯಾರೋ ಪಕ್ಕದವ್ರದ್ದು ಹೇಳಿದ್ದಾರೆ ಇವರಿಗೆ. ನಾನು ಊರ್ನಾಗಿದ್ದಿಲ್ಲ, 3 daysಲಿಂದ ಇವರು ಆ ಕ್ಯಾಂಪ್ನ ಅಟೆಂಡ್ ಮಾಡ್ತಾ ಇದ್ದಾರೆ. ನಾನು ಬಂದ ಮೇಲೆ ಕೂಡ ಒಂದು 2 days ಹೋಗ್ಲಿಲ್ಲ, ನಾನು ಯಾರು ಮಾಡ್ತಾ ಇದಾರೆ ಬಿಡು ಅಂತ ಸುಮ್ಮನೆ ಇದ್ದೆ ನಾನು. ಆಮೇಲೆ 2 days ಆದ್ಮೇಲೆ ಬನ್ನಿ ನೀವು ನೋಡೋಣ, ಇಷ್ಟ ಆದ್ರೆ ಮಾಡಿ, ಇಲ್ಲ ಅಂದ್ರೆ ಬೇಡ. ಸರಿ ನಾನು ಹೋದೆ. ಒಂದು ವರ್ಷ ಹೋದಾಗ ಈ ಫುಟ್ ಮಸಾಜ್ ಮಾಡಿದಾಗ ನನಗೆ ಒಂದೇ ದಿವಸಕ್ಕೆ ತುಂಬಾ ಬೆಟರ್ ಅನ್ಸ್ಬಿಡ್ತು ನನಗೆ ಈ ಪಾದಗಳೆಲ್ಲ. ಹಾಗಾಗಿ ಚೆನ್ನಾಗಿದೆಯಲ್ಲ, ಅದು ಫ್ರೀ ಆಗಿ ಎಲ್ಲರಿಗೆ ಹೇಳ್ಕೊಡ್ತಾ ಇದಾರೆ, ಟ್ರೀಟ್ಮೆಂಟ್ ಕೊಡ್ತಾ ಇದಾರಲ್ಲ, ಯಾಕೆ ನಾವು ಮಾಡಬಾರ್ದು ಅಂತ ಕಂಟಿನ್ಯೂಸ್ ಆಗಿ ಒಂದು 7 days ಹೋದೆ. ನೀವು ಅಲ್ಲಿ ಎಷ್ಟು ದಿವಸ ಆರ್ಗನೈಸ್ ಮಾಡಿದ್ರು ಅಷ್ಟು ದಿವಸನೂ ಅಲ್ಲಿಗೆ ಹೋದೆ. ಅದಾದ್ಮೇಲೆ ನೀವು RT ನಗರಕ್ಕೆ ಬನ್ನಿ ಸರ್, RT ನಗರನಾಗ ಇನ್ನೂ ಬೆಟರ್ ಇನ್ಸ್ಟ್ರೂಮೆಂಟ್ಸ್ ಇದೆ, ನಿಮ್ಗೆ ಇನ್ನ ಮೇಡಮ್ ಇರ್ತಾರೆ, ಮೇಡಮ್ ನಿಮ್ ಪ್ರಾಬ್ಲಮ್ಸ್ ಹೇಳ್ಕೊಟ್ರೆ ಇನ್ನ ಟ್ರೀಟ್ಮೆಂಟ್ ಚೆನ್ನಾಗಿ ಹೇಳ್ತಾರೆ ಮೇಡಮ್ ಅಂತ ಹೇಳಿದಕ್ಕೆ ನಾನು ಮತ್ತೆ ನಿಮ್ಮ RT ನಗರಿಗೆ ಬಂದೆ. ಸೊ RT ನಗರಿಗೆ ಬಂದಾಗ ನಿಮ್ಮ ಇದೆಯಲ್ವಾ, ನಿಮ್ಮ ಏನದು ಸೆಂಟರ್, ಸೆರಾಕೇರ್ ಸೆಂಟರ್. ಫಸ್ಟ್ ಆಕ್ಚುಲ್ ಆಗಿ ನನ್ಗೆ RT ನಗರ ಅಂದಾನೆ ಏನ್ ಹೋಗ್ತೀವಪ್ಪ RT ನಗರ್ಗೆ, ಯಾಕಂದ್ರೆ ಆ ಏರಿಯಾಗಳೆಲ್ಲ ನನ್ಗೆ ಚೆನ್ನಾಗಿ ಗೊತ್ತು. DJ ಹಳ್ಳಿ, ಕಾವಲು ಬೈರಸಂದ್ರ, KG ಹಳ್ಳಿ, ಅವೆಲ್ಲ ಇದೆಲ್ಲ ಹೆಂಗೆ ಹೋಗೋದಂತ ಹಂಗೆ ಹುಡ್ಕೊಂಡ್ ಬಂದು ಫಸ್ಟ್ ಎಲ್ಲೋ
ನೋಡಿದಾಗ ನಾನು 95% ಆಫ್ ದಿ ಅಮೌಂಟ್ ನಾವು ಈ ಕೇರ್ ಸೆಂಟರ್ಗೆ ನಾವು ಯೂಸ್ ಮಾಡ್ತೀವಿ, 5% ಮಾತ್ರ ನಾವು ಮೇಂಟೆನೆನ್ಸ್ಗೆ ಇಟ್ಕೊಂತೀವಿ ಅಂತ ಹೇಳಿದಾರಲ್ಲ. ನಮ್ಮಿಂದ ಇನ್ನೊಂದು 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ ಇನ್ನೂ ಒಳ್ಳೇದೇ ಅಲ್ವಾ. ಏನು ಒಂದು ಸ್ವಲ್ಪ ದೊಡ್ಡ ಜಾಸ್ತಿ ಕೊಟ್ಟರು ಪರವಾಗಿಲ್ಲ, ನಾವೇ ತಗೊಳ್ಳೋದು ಪರವಾಗಿಲ್ಲ, ಆನ್ಲೈನ್ ಏನು ಬೇಕಾಗಿಲ್ಲ. ಯಾಕಂದ್ರೆ ಆನ್ಲೈನ್ನಾಗ ತಗೊಂಡು ನಾವು ರೆಗ್ಯುಲರ್ ಆಗಿ ಸ್ಮಾಲ್ ಪ್ರಾಡಕ್ಟ್ ಆದರೆ ತಗೋಬೋದಾಯಿತು. ಬಿಗ್ ಪ್ರಾಡಕ್ಟ್ ತಗೊಂಡು ನಾಳೆ ಏನಾದ್ರು ಕೆಟ್ಟು ಹೋಯ್ತು ಅಂದ್ರೆ ವೇಸ್ಟ್ ಆಗಿಬಿಡ್ತಲ್ಲ, ಇನ್ವೆಸ್ಟ್ಮೆಂಟ್ ಎಲ್ಲ ವೇಸ್ಟ್ ಆಗೋಗುತ್ತೆ. ಆಮೇಲೆ ಯಾರನ್ನು ಕೇಳೋದಕ್ಕೂ ಆಗೋದಿಲ್ಲ ನಾವು. ಟೋಟಲ್ ಎಷ್ಟು ದಿವಸ ಥೆರಪಿ ಮಾಡಿದ್ದೀರಪ್ಪ ಅಲ್ಲಿ? ನಾನು ಇಲ್ಲಿ 7 ಡೇಸ್, ಇಗ್ನೈಟ್ನಲ್ಲಿ ಒಂದು 7 ಡೇಸ್ ಮಾಡಿದ್ದೀನಿ, ಅಲ್ಲೊಂದು 15 ಡೇಸ್ ಮಾಡಿರ್ತೀನಿ. ಎಲ್ಲ ಸೇರಿ ಒಂದು 22-23 ಡೇಸ್ ಮಾಡಿದ್ದೀನಿ. ಅಪ್ಪ ಎಷ್ಟೋ ಜನ ಬಂದು ಓಕೆ ಸರಾಕೆರಲ್ಲಿ ಬಂದು ನೀವು ಶುಗರ್ ಟೆಸ್ಟ್ ಮಾಡಿದ್ರಲ್ಲ ಬಿಫೋರ್ ಆಫ್ಟರ್ ಎಷ್ಟಿತ್ತಪ್ಪ? ಮುಂಚೆ ಎಷ್ಟಿತ್ತು? ನಾನು ಬಿಫೋರ್ ಬಂದು ಮಾಡಿದಾಗ 300 ಇತ್ತು. ಆಮೇಲೆ ಆ ಟ್ರೀಟ್ಮೆಂಟ್ ವಾಟರ್ ಕೊಟ್ರಲ್ವಾ, ಆ ವಾಟರ್ ತಗೊಂಡು ಮ್ಯಾಟ್ ಮೇಲೆ ಮಲಗಿ ಮಸಾಜ್ ಥೆರಪಿ ತಗೊಂಡು ಆದ್ಮೇಲೆ ನನಗೆ 186 ತೋರಿಸ್ತು. ಮತ್ತೊಂದು ನೆಕ್ಸ್ಟ್ ಟೈಮ್ ಮಾಡಿ 300 ಇಂದ 186 ತೋರಿಸ್ತವಾಗ ಇವ್ರಿಗೆ ಕೂಡ ಈ ಸೇಮ್ ಇತ್ತು ಅನಿಸ್ತದೆ. 297 ತೋರಿಸ್ತು, ಆಮೇಲೆ 186 187 185 ತೋರಿಸಿದೆ. ಓಕೆಪ್ಪ, ಇವಾಗ ಎಷ್ಟೋ ಜನ ಬಂದು ಈ ವಿಡಿಯೋನ ನೋಡ್ತಾ ಇದ್ದಾರೆ. ಅವ್ರಿಗೆ ನೆಕ್ಸ್ಟ್ ಇದೇ ತರ ಪ್ರಾಬ್ಲಮ್ಸ್ ಅಲ್ಲಿ, ಶುಗರ್ ಪ್ರಾಬ್ಲಮ್, BP ಪ್ರಾಬ್ಲಮ್ ಅಲ್ಲಿ, ಕಾಲಲ್ಲಿ ಉರಿ ಇರುತ್ತೆ, ಈ ತರ ಸಫರ್ ಮಾಡ್ತಾ ಇರ್ತಾರಲ್ವಾ, ಅಂಥವ್ರನ್ನ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಏನು ಹೇಳೋದು ಅವ್ರಿಗೆ, ನಾನು ಇಲ್ಲಿ ಆ್ಯಕ್ಚುಲಿ ಮೋಸ್ಟ್ ಆಫ್ ದ ಪೀಪಲ್ಗೆ ನನಗೆ ಗೊತ್ತಿಲ್ಲ ಸೆರಾಕೇರ್ ಅನ್ನೋದು ಒಂದು ಇದೆ ಅನ್ನೋದೇ ಗೊತ್ತಿಲ್ಲ ನನಗೂ. ಆ್ಯಕ್ಚುಲಾಗಿ ಇಲ್ಲಿ ಬಂದು ಕೇಳಿದಾಗಲೇ ನಾನು ನೋಡಿದ್ದು. ಆಮೇಲೆ ಆನ್ಲೈನ್ ನಾನು ತಗೊಳ್ಳೋಕೆ ಮುಂಚೆ ಆನ್ಲೈನಾಗೆ ಚೆಕ್ ಮಾಡ್ಕೊಂಡಲ್ಲ. ಸೊ ನಾನು ಹೇಳೋದು ಏನಪ್ಪ ಅಂದ್ರೆ, ಈಗ ಯಾವುದೇ ವಿಷಯನಾಗಲಿ ನಾವು ಬಂದು ಟ್ರೀಟ್ಮೆಂಟನ್ನು ತಗೊಳ್ಳಿ. ನಿಮಗೆ ಕಾನ್ಫಿಡೆನ್ಸ್ ಬರಬೇಕು. ಮೊದಲನೇದಾಗಿ ನಿಮಗೆ ನಂಬಿಕೆ ಇರಬೇಕು. ನಂಬಿಕೆ ಇಲ್ದೇ ನಾವು ಯಾವ ಡಾಕ್ಟ್ರ್ ಹತ್ರ ಹೋದ್ರೂ ಅಷ್ಟೇ, ಯಾವ ಹಾಸ್ಪಿಟ್ಲಿಗೆ ಹೋದ್ರೂ ಅಷ್ಟೇ, ಯಾವುದಾದ್ರೂ ಅಷ್ಟೇ, ನಾನು ಚೆನ್ನಾಗಿ ಆಗ್ತೀನಿ ಅಂತ ಹೋದ್ರೆ ಡೆಫಿನೆಟಾಗಿ ಆಗುತ್ತೆ. ಅದು ಇಲ್ಲ ಅಂದಮೇಲೆ ನಾವು ಏನು ಟ್ರೀಟ್ಮೆಂಟ್ ಕೊಟ್ಟರು ಕೂಡ ನಿಮಗೆ ಏನು ಚೆನ್ನಾಗಾದರೂ ಕೂಡ ಎಲ್ಲ ನಾನು ಸರಿ ಹೋಗಿಲ್ಲ ಅಂತಲೇ ಉತ್ತರ ಬರ್ತಾ ಇರುತ್ತೆ. ಅದರಿಂದ ಕಾನ್ಫಿಡೆನ್ಸ್ ಇಟ್ಕೊಂಡು ನಾವು ಇಲ್ಲಿ ಒಂದು ಒಳ್ಳೆ ಸೆಂಟ್ರಿಗೆ ಸೇರ್ಕೊತಾ ಇದ್ದೀನಿ, ಇಲ್ಲಿ ನನಗೆ ಎಲ್ಲ ಕಾಯಿಲೆಗಳು ಗುಣಮುಖವಾಗ್ತವೆ ಅನ್ನೋ ಉದ್ದೇಶದಿಂದ ನೀವು ಹೋದಾಗ ಅವ್ರು ಕೊಟ್ಟಿರೋ ಟ್ರೀಟ್ಮೆಂಟ್ ನಿಮಗೆ ಹೆಲ್ಪ್ ಆಗುತ್ತೆ. ಇಲ್ಲ ನಾವು ಹೋಗೋದೇ ಒಂದು ನೆಗೆಟಿವ್ ಆ್ಯಟಿಟ್ಯೂಡ್ನಾಗ ನಾವಲ್ಲಿ ಏನಾದರೂ ಹೋಗಿದ್ದೀವಿ ಅಂದರೆ ಖಂಡಿತ ನಮಗೆ ಅದು ತೊಂದರೆ ಕೊಡೋದಕ್ಕೆ ಚಾನ್ಸಸ್ ಇರುತ್ತೆ. ಅದರಿಂದ ನಾನು ಹೇಳೋದೇನಪ್ಪ ಅಂದ್ರೆ, ಎಲ್ಲರೂ ಪಾಸಿಟಿವ್ ಆಗಿ ಯೋಚನೆ ಮಾಡಿಕೊಂಡು ಇದೊಂದು ಒಳ್ಳೆ ಕೇರ್ ಸೆಂಟರ್ ಇದೆ ಇಲ್ಲಿ ಹೋಗೋದ್ರಿಂದ ನಮಗೆ ಎಲ್ಲ ಕಾಯಿಲೆಗಳು ಚೆನ್ನಾಗಾಗುತ್ತೆ, ಅಂಥದ್ದು ದಟ್ಟು ಫ್ರೀಯಾಗಿ ನಮಗೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಒಳ್ಳೆ ಕಾಸು ಇಟ್ಕೊಂಡು ಒಳಗೆ ಹೋಗಿ ಅಲ್ಲಿರ್ತಕ್ಕಂಥವರು ತುಂಬ ಚೆನ್ನಾಗಿ ನೋಡ್ಕೊತಾರೆ ನಿಮ್ಮನ್ನು. ನಿಮಗೆ ಏನು ಬೇಕೋ ಎಲ್ಲ ಹೆಲ್ಪ್ನು ಅವ್ರು ಮಾಡ್ತಾರೆ. ಅದರಿಂದ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಒಂದ್ಸಲ ಹೋಗಿ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಓಕೆಪ್ಪ, ತುಂಬ ಒಳ್ಳೆ ವಿಷಯ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು.